ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕ್ರೈಮ್ ನಡೆಯೋದೇ ಈ ಉತ್ತರ ಭಾರತದಲ್ಲಿ. ದಕ್ಷಿಣ ಭಾರತದಲ್ಲಿ ಕ್ರೈಮ್ ನಡೀತಿದ್ರು, ಬಹುಪಾಲು ಕ್ರೈಮ್ಗಳು ನಡೀತಿರೋದು ಉತ್ತರ ಭಾರತದಿಂದ ಇಲ್ಲಿಗೆ ಹೊಟ್ಟೆಪಾಡಿಗಾಗಿ ಬಂದವರಿಂದಲೇ ಅನ್ನೋದು ಗಮನಿಸಬೇಕಾದ ವಿಚಾರ. ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ, ಕಳ್ಳತನ ಹೀಗೆ ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಅಂತ ಎಲ್ಲಾ ಕ್ರೈಮ್ಗಳು ಕೂಡ ಉತ್ತರ ಭಾರತದಲ್ಲೇ ನಡೀತವೆ. ಹೀಗೆ ರಾಜಸ್ಥಾನದಲ್ಲೂ ನಡೆದ ಇದೊಂದು ಡಬಲ್ ಮರ್ಡರ್ ಇಡೀ ರಾಜಸ್ಥಾನವನ್ನೇ ಶೇಕ್ ಮಾಡಿತ್ತು. ಅಷ್ಟಕ್ಕೂ ಏನಿದು ಸ್ಟೋರಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ರಾಜಸ್ಥಾನದ ಭರತ್ಪುರ್ನಲ್ಲಿ ಮೇ 8ರಂದು ಮಟಮಟ ಮಧ್ಯಾಹ್ನವೇ ಬೈಕ್ನಲ್ಲಿ ಬಂದ ಇಬ್ಬರು ಅಪರಿಚಿತರು ಹೆದ್ದಾರಿಯಲ್ಲಿ ಕಾರೊಂದನ್ನ ಚೇಸ್ ಮಾಡಿದ್ರು. ನಗರದ ಹೊರವಲಯಕ್ಕೆ ಅಟ್ಟಾಡಿಸಿಕೊಂಡು ಹೋಗಿ ಕಾರನ್ನ ಅಡ್ಡಗಟ್ಟಿದ್ರು. ಡ್ರೈವರ್ ಸೀಟಲ್ಲಿ ಕೂತಿದ್ದ ಡಾಕ್ಟರ್ ಸುದೀಪ್ ಗುಪ್ತಾ ಕಾರಿನ ವಿಂಡೋ ಓಪನ್ ಮಾಡ್ತಿದ್ದಂತೆ ಗನ್ ತೆಗೆದು ತಲೆಗೆ 2 ರೌಂಡ್ ನ ಫೈರ್ ಮಾಡಿದ್ದ. ಪಕ್ಕದಲ್ಲೇ ಇದ್ದ ಡಾಕ್ಟರ್ ಹೆಂಡತಿ ಸೀಮಾ ಗುಪ್ತಾ ಮೇಲೂ 3 ರೌಂಡ್ ಫೈರಿಂಗ್ ಮಾಡಿದ್ದ ಮುಸುಕುದಾರಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಹಾಡಹಗಲೇ ಅದು ನಡು ರಸ್ತೆಯಲ್ಲಿ ನಡೆದ ಇದೊಂದು ಭಯಾನಕ ಕೊಲೆ ಇಡೀ ರಾಜಸ್ಥಾನದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಈ ಭೀಕರ ಕೃತ್ಯವನ್ನ ಕಣ್ಣಾರೆ ಕಂಡ ಜನರಂತೂ ಅಕ್ಷರಶಃ ದಂಗಾಗಿ ಹೋಗಿದ್ರು. ಇದೇ ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲೂ ಸೆರೆಯಾಗಿತ್ತು. ಅಸಲಿಗೆ ಡಾಕ್ಟರ್ ದಂಪತಿಯನ್ನ ಇಷ್ಟೊಂದು ಭೀಕರವಾಗಿ ಕೊಲ್ಲೋದಕ್ಕೆ ಕಾರಣವೇನು ಅನ್ನೋದೇ ರೋಚಕ. ಡಾಕ್ಟರ್ ಸುದೀಪ್ ಗುಪ್ತಾ ಭರತ್ಪುರ್ನಲ್ಲಿ ಒಂದು ಕ್ಲಿನಿಕ್ ನಡೆಸ್ತಿದ್ದ. ಇವನ ಹೆಂಡತಿ ಕೂಡ ಡಾಕ್ಟರ್ ಆಗಿದ್ಲು. ಬೇರೊಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇಬ್ರು ತಮ್ಮ ವೃತ್ತಿಯಲ್ಲಿ ಬ್ಯುಸಿಯಾಗಿದ್ರು. ಇತ್ತ ಧೋಲಾಪುರ ಎಂಬ ಗ್ರಾಮದ ದೀಪಾ ಎಂಬಾಕೆ ಸುದೀಪ್ ಗುಪ್ತಾ ಕ್ಲಿನಿಕ್ ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ಲು. ಈಕೆಗೆ 6 ವರ್ಷದ ಮಗನಿದ್ದ. ದೀಪಾ ಸಿಂಗಲ್ ಪೇರೆಂಟ್ ಆಗಿದ್ಲು. ಗಂಡನನ್ನ ಬಿಟ್ಟಿದ್ರಿಂದ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಮಗನ ಭವಿಷ್ಯದ ಬಗ್ಗೆ ಕನಸು ಕಾಣ್ತಿದ್ಲು. ಇವಳ ಅಣ್ಣ ಅನುಜ್ ತಂಗಿಯ ಜೀವನ ಹೀಗಾಗೋಯ್ತಲ್ಲ ಅಂತ ತಾನು ಕೈಲಾದ ಸಹಾಯ ಮಾಡ್ತಿದ್ದ. ತಾನು ಕಷ್ಟದಲ್ಲಿದ್ರು ತಂಗಿ ಮನೆಗೆ ಅಂತ ಪ್ರತಿ ತಿಂಗಳು ಒಂದಷ್ಟು ರೇಷನ್ ತಂದು ಹಾಕ್ತಿದ್ದ. ತನ್ನ ಅಳಿಯ ಸೂರ್ಯನ ಎಜುಕೇಶನ್ಗೂ ಹೆಲ್ಪ್ ಮಾಡ್ತಿದ್ದ. ತಂಗಿಯ ಮಗ ಸೂರ್ಯ ಅಂದ್ರೆ ಅನುಜ್ಗೆ ಪಂಚಪ್ರಾಣ. ತನ್ನ ಮಕ್ಕಳಿಗಿಂತಲೂ ಒಂದು ಕೈ ಹೆಚ್ಚಾಗಿ ಇವನನ್ನ ನೋಡ್ಕೊಳ್ತಿದ್ದ. ದೀಪಾಗೆ ಗಂಡನಿರ್ಲಿಲ್ಲ. ಒಬ್ಬಂಟಿ ಅನ್ನೋ ವಿಷಯ ಡಾಕ್ಟರ್ ಸುದೀಪ್ಗೂ ಗೊತ್ತಿತ್ತು. ಮೊದಲೇ ರಾಜಸ್ಥಾನ ಬೇರೆ, ಹೀಗಾಗಿ ದೀಪಾ ನೋಡೋದಕ್ಕೂ ಚೆನ್ನಾಗೇ ಇದ್ಲು. ಇವಳ ಬ್ಯೂಟಿಗೆ ಡಾಕ್ಟರ್ ಸುದೀಪ್ ಮನಸೋತಿದ್ದ. ಹೇಗಾದ್ರೂ ಮಾಡಿ ಇವಳನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಟ್ರೈ ಮಾಡ್ತಿದ್ದ. ಆದರೆ ಸ್ವತಃ ಡಾಕ್ಟರ್ ತನ್ನ ಹಿಂದೆ ಬಿದ್ದಿದ್ದಾನೆ ಅನ್ನೋ ವಿಷಯ ತಿಳಿತಿದ್ದಂತೆ ದೀಪಾ ಕೂಡ ಖುಷಿಯಾಗಿದ್ಲು. ಯಾಕಂದ್ರೆ ಡಾಕ್ಟರ್ ಆಗಿದ್ದ ಕಾರಣ ಸಿಂಗಲ್ ಪೇರೆಂಟ್ ಆಗಿದ್ದ ದೀಪಾಗೆ ಸುಖಕ್ಕೆ ಸುಖ, ಕಾಸಿಗೆ ಕಾಸು ಸಿಗುತ್ತೆ ಅನ್ನೋದು ಇವಳ ಉದ್ದೇಶವಾಗಿತ್ತು. ಅಲ್ಲದೆ ಡಾಕ್ಟರ್ ನನ್ನ ಕೈ ಹಿಡಿದ್ರೆ ನನ್ನ ಮಗನ ಭವಿಷ್ಯನೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ಲು. ಹೀಗಾಗಿ ದೀಪಾ ಕೂಡ ಡಾಕ್ಟರ್ ಸುದೀಪ್ ನ ಇಷ್ಟಪಟ್ಟಿದ್ಲು. ಸುದೀಪ್ ಕ್ಲಿನಿಕ್ ವ್ಯವಹಾರವನ್ನ ಕಂಪ್ಲೀಟ್ ಆಗಿ ದೀಪಾ ಕೈಯಲ್ಲಿಟ್ಟಿದ್ದ. ದೀಪಾ ಕೂಡ ತನ್ನ ಸ್ವಂತ ಕ್ಲಿನಿಕ್ ಅನ್ನುವಂತೆ ನೋಡ್ಕೊಳ್ತಿದ್ಲು. ಹೀಗೆ ಸುದೀಪ್ ದೀಪಾ ಬೆಡ್ರೂಮ್ ಅಲ್ಲಿದ್ದ ದೀಪವನ್ನ ಹಾರಿಸಿದ್ದ. ಹೀಗೆ ನೋಡ್ತಿದ್ದಂತೆ ಇಬ್ಬರ ನಡುವಿನ ಅಕ್ರಮ ಸಂಬಂಧ ಮೊದಲ ವರ್ಷದ ವಾರ್ಷಿಕೋತ್ಸವವನ್ನ ಯಾವ ಅಡೆತಡೆಯೂ ಇಲ್ಲದೆ ಆಚರಿಸಿಕೊಂಡಿತ್ತು. ಡಾಕ್ಟರ್ ಸುದೀಪ್ ಯಾವಾಗ್ಲೂ ಕ್ಲಿನಿಕ್ ನಲ್ಲೇ ಬಿದ್ದಿರ್ತಿದ್ದ. ಮನೆಯಲ್ಲಿ ಹೆಂಡತಿ ಕೊಡಬೇಕಿದ್ದ ಸುಖ ಕ್ಲಿನಿಕ್ ನಲ್ಲಿ ಸಿಕ್ತಿದ್ದ ಕಾರಣ ಸುದೀಪ್ ಕ್ಲಿನಿಕ್ ಕಡೆನೆ ಹೆಚ್ಚು ಗಮನ ಹರಿಸಿದ್ದ. ಇನ್ನು ಇದೇ ಕ್ಲಿನಿಕ್ ನಲ್ಲಿ ಕೆಲಸ ಮಾಡ್ತಿದ್ದ ಸೀನಿಯರ್ ನರ್ಸ್ ಒಬ್ಳು ನನಗಿಂತ ಹಿಂದೆ ಬಂದವಳು ಡಾಕ್ಟರ್ ನ ಬುಟ್ಟಿಗೆ ಹಾಕೊಂಡು ಕ್ಲಿನಿಕ್ ವ್ಯವಹಾರವನ್ನೆಲ್ಲ ತನ್ನ ಕೈಗೆ ತಗೊಂಡ್ಲಲ್ಲ ಅನ್ನೋ ಹೊಟ್ಟೆ ಕಿಚ್ಚಿನಿಂದ ಡಾಕ್ಟರ್ ಸುದೀಪ್ ಬಗ್ಗೆ ಇವನ ಹೆಂಡತಿಗೆ ಇವರಿಬ್ಬರ ಅಕ್ರಮ ಸಂಬಂಧದ ಬಗ್ಗೆ ಹೇಳಿದ್ಲು. ಗಂಡನ ಚಕ್ಕಂದದ ಬಗ್ಗೆ ಗೊತ್ತಾಗ್ತಿದ್ದಂತೆ ಡಾಕ್ಟರ್ ಸೀಮಾ ಕೆರಳಿದ ಸಿಂಹವಾಗಿದ್ಲು. ದೀಪಾನ ಕೆಲಸದಿಂದ ತೆಗೆದು ಹಾಕ್ಸಿದ್ಲು. ಮನೆಯಲ್ಲೂ ರಂಪಾಟ ಮಾಡಿ. ಆದ್ರೆ ಇಷ್ಟೆಲ್ಲ ಆದ್ರೂ ಡಾಕ್ಟರ್ ಸುದೀಪ್ ಮಾತ್ರ ದೀಪಾಳ ಕೈನ ಬಿಟ್ಟಿರ್ಲಿಲ್ಲ. ಭರತ್ಪುರ್ ನಗರದ ಹೊರವಲಯದಲ್ಲಿದ್ದ ತನ್ನ ವಿಲ್ಲಾಗೆ ದೀಪಾ ಹಾಗೂ ಮಗ ಸೂರ್ಯನನ್ನ ಶಿಫ್ಟ್ ಮಾಡಿದ್ದ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕ್ಲಿನಿಕ್ ನಲ್ಲಿ ಕೆಲಸ ಮಾಡಿ ಸುಸ್ತಾಗ್ತಿದ್ದ ಸುದೀಪ್ ರಾತ್ರಿ ದೀಪಾ ಹತ್ರ ಅವನ ಆಯಾಸವನ್ನೆಲ್ಲ ನೀಗಿಸಿಕೊಳ್ತಿದ್ದ. ಬೇರೊಬ್ಬರ ಹತ್ರ ಕೆಲಸಕ್ಕೆ ಯಾಕೆ ಹೋಗ್ಬೇಕು ಅಂತ ತಾನೇ ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ಕೊಡಿಸಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡೋದಕ್ಕೆ ಮುಂದಾಗಿದ್ದ. ದೀಪಾಳ ಮಗನನ್ನು ಒಳ್ಳೆ ಸ್ಕೂಲಲ್ಲೇ ಜಾಯಿನ್ ಮಾಡಿಸಿದ್ದ. ಆಸ್ಪತ್ರೆಯಲ್ಲಿ ಫುಲ್ ಬ್ಯುಸಿ ಇರ್ತಿದ್ದ ಸೀಮಾಗೆ ಇದ್ಯಾವ ವಿಷಯವೂ ಗೊತ್ತಿರಲಿಲ್ಲ. ಆದ್ರೆ ದೀಪಾ ಬ್ಯೂಟಿ ಪಾರ್ಲರ್ ನ ಗ್ರ್ಯಾಂಡ್ ಆಗಿ ಓಪನ್ ಮಾಡೋಕೆ ಪ್ಲಾನ್ ಮಾಡಿದ್ಲು. ಇನ್ವಿಟೇಷನ್ ಕಾರ್ಡ್ ನಲ್ಲಿ ಡಾಕ್ಟರ್ ಸುದೀಪ್ ಗುಪ್ತಾ ಆಶೀರ್ವಾದದೊಂದಿಗೆ ಅಂತ ಪ್ರಿಂಟ್ ಮಾಡಿಸಿದ್ಲು. ಇದೇ ದೀಪಾ ಮಾಡಿದ ಅತಿ ದೊಡ್ಡ ಎಡವಟ್ಟಾಗಿತ್ತು. ದೀಪಾ ತನ್ನ ಪಾಡಿಗೆ ತಾನು ಬ್ಯೂಟಿ ಪಾರ್ಲರ್ ಶುರು ಮಾಡಿದ್ದಿದ್ರೆ ಇವತ್ತು ಎಲ್ಲಾನು ಚೆನ್ನಾಗಿ ಇರ್ತಿತ್ತು. ಆದ್ರೆ ಸುದೀಪ್ ಕ್ಲಿನಿಕ್ ನಲ್ಲಿ ಕೆಲಸ ಮಾಡುವಾಗ ತನ್ನ ಜೊತೆ ಕೆಲಸ ಮಾಡ್ತಿದ್ದ ಫ್ರೆಂಡ್ಸ್ಗೂ ದೀಪಾ ಬ್ಯೂಟಿ ಪಾರ್ಲರ್ ಇನ್ವಿಟೇಷನ್ ನ ಕೊಟ್ಟು ಬಂದಿದ್ಲು. ಇದೇ ಇನ್ವಿಟೇಷನ್ ಡಾಕ್ಟರ್ ಸುದೀಪ್ ಹೆಂಡತಿ ಸೀಮಾ ಕೈಗೂ ಹೋಗಿತ್ತು. ನಾನಿಲ್ಲಿ ಇಷ್ಟು ಕಷ್ಟಪಟ್ಟು ಕೆರ್ಕೊಳ್ಳೋಕು ಪುರ್ಸೊತ್ತಿಲ್ದೆ ಕೆಲಸ ಮಾಡ್ತಿದ್ರೆ ನೀನು ಇನ್ನೂ ಅವಳ ಹಿಂದೆನೆ ಸುತ್ತಾ ಇದೀಯಾ ಅಂತ ಸೀಮಾ ಗಂಡನ ಮೇಲೆ ಅಗ್ನಿಪರ್ವತದಂತೆ ಸಿಡಿದಿದ್ಲು. 2-3 ದಿನ ಮನೆಯಲ್ಲಿ ಇದೇ ವಿಷಯಕ್ಕೆ ಗಲಾಟೆ ನಡೆದು ತಾರಕಕ್ಕೆ ಹೋಗಿತ್ತು. ಅಲ್ಲದೆ ಅವಳನ್ನ ಎಲ್ಲಿಟ್ಕೊಂಡಿದ್ಯಾ ಹೇಳು ಅಂತ ಪತ್ನಿ ಸೀಮಾ ಒಂದೇ ಸಮನೆ ಪೀಡಿಸ್ತಿದ್ಲು. ಕೊನೆಗೆ ಹೆಂಡತಿಯ ಕಾಟ ತಡೆಯೋಕೆ ಆಗದೆ ಸುದೀಪ್ ನಮ್ಮ ವಿಲ್ಲಾದಲ್ಲೇ ಇದ್ದಾರೆ ಅಂತ ಹೇಳಿದ್ದ. ಇಲ್ಲಿಂದಲೇ ಸ್ಟೋರಿ ಕಂಪ್ಲೀಟ್ ಆಗಿ ಬದಲಾಗಿತ್ತು.
ಗಂಡನ ಮೇಲೆ ಮತ್ತಷ್ಟು ಫೈರ್ ಆಗಿದ್ದ ಸೀಮಾ ಅವಳನ್ನ ಮನೆಯಿಂದ ಓಡಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ ಅಂತ ಹೇಳಿದ್ಲು. ಮೊದಲು ನಡಿ ಅಂತ ದೀಪಾನ ಇಟ್ಟಿದ್ದ ಫ್ಲಾಟ್ಗೆ ಬಂದಿದ್ಲು. ದೀಪ ಮುಖ ನೋಡ್ತಿದ್ದಂತೆ ಸಿಡಿದು ಬಿದ್ದ ಸೀಮಾ ದೀಪ ಮೇಲೆ ರಾಕ್ಷಸಿಯಂತೆ ಎರಗಿದ್ಲು. ದೀಪ ಅತ್ತು ಕರೆದು ಇನ್ಯಾವತ್ತು ನಿನ್ನ ಗಂಡನ ತಂಟೆಗೆ ಬರಲ್ಲ ಅಂತ ಕೈ ಮುಗಿದು ಕೇಳ್ಕೊಂಡು ತನ್ನ ಲಗೇಜ್ ನ ಪ್ಯಾಕ್ ಮಾಡ್ಕೊಂಡಿದ್ಲು. ಆದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟ ಸೀಮಾ ಕಾರಿನಲ್ಲಿದ್ದ ಪೆಟ್ರೋಲ್ ಕ್ಯಾನ್ ನ ತಂದು ದೀಪಾಳ ಮೇಲೆ ಸುರಿದಿದ್ಲು. ಅಲ್ಲದೆ ಈ ರಾಕ್ಷಸಿ ದೀಪ ಮಗ ಸೂರ್ಯನ ಮೇಲೂ ಪೆಟ್ರೋಲ್ ಎರಚಿದ್ಲು. ಬೇಡ ಬಿಟ್ಬಿಡಿ, ನನ್ನ ಮಗನನ್ನಾದ್ರೂ ಬಿಟ್ಬಿಡಿ, ನಿಮ್ಮ ತಂಟೆಗೆ ಬರಲ್ಲ ಅಂತ ಎಷ್ಟೇ ಬೇಡ್ಕೊಂಡ್ರು ಕನಿಕರ ತೋರದ ಈ ಸೀಮೆಗೆಟ್ಟ ಸೀಮಾ ಅಮ್ಮ ಮಗನಿಗೆ ಬೆಂಕಿಯನ್ನ ಇಟ್ಟೇ ಬಿಟ್ಟಿದ್ರು. ಬೆಂಕಿ ಕಟ್ಟಿ ಗೀಚಿ ದೀಪ ಮೇಲೆ ಎಸಿತಿದ್ದಂತೆ ದೀಪ ಚೀರಾಡ್ತಾ ಬೆಂಕಿಯಲ್ಲಿ ಬೇಯ್ತಿದ್ಲು. ಇತ್ತ ತಾಯಿಯ ಚೀರಾಟ ಕೇಳಿ ಓಡಿ ಬಂದಿದ್ದ ಮಗನಿಗೂ ಬೆಂಕಿ ಹೊತ್ತಿಕೊಂಡ ಪರಿಣಾಮ ತಾಯಿ ಮಗ ಇಬ್ರು ಬದುಕಿರುವಾಗಲೇ ಸಜೀವವಾಗಿ ಸುಟ್ಟು ಕರಕಲಾಗಿದ್ರು. ತನ್ನ ಹೆಂಡತಿಯ ರಾಕ್ಷಸ ರೂಪವನ್ನ ಕಣ್ಣಾರೆ ನೋಡಿದ ಡಾಕ್ಟರ್ ಸುದೀಪ್ ಶಾಕ್ ಹೊಡೆದವನಂತೆ ಕುಸಿದು ಬಿದ್ದಿದ್ದ. ಬಳಿಕ ಡಾಕ್ಟರ್ ದಂಪತಿ ಪೊಲೀಸರಿಗೆ ಫೋನ್ ಮಾಡಿ ನಮ್ಮ ಮನೆಯಲ್ಲಿ ಇದ್ದ ದೀಪ ಮಗನ ಜೊತೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಇನ್ಫಾರ್ಮ್ ಮಾಡಿದ್ರು. ಘಟನಾ ಸ್ಥಳದಲ್ಲಿ ಕೊಲೆ ಅನ್ನೋಕೆ ಸಣ್ಣದೊಂದು ಸುಳಿವು ಸಿಕ್ಕಿರಲಿಲ್ಲ. ಆದ್ರೆ ಕ್ಲಿನಿಕ್ ನಲ್ಲಿ ವಿಚಾರಣೆ ಮಾಡಿದ್ರೆ ಡಾಕ್ಟರ್ ಸುದೀಪ್ ಹಾಗೂ ದೀಪ ನಡುವೆ ಅಕ್ರಮ ಸಂಬಂಧ ಇತ್ತು ಅನ್ನೋದಷ್ಟೇ ಪೊಲೀಸರಿಗೆ ಗೊತ್ತಾಗಿತ್ತು. ಡಾಕ್ಟರ್ ಸುದೀಪ್ ದೀಪಾಳಿಗೆ ಕಳಿಸಿದ ರೊಮ್ಯಾಂಟಿಕ್ ಮೆಸೇಜ್ಗಳು ಹಾಗೂ ಇಬ್ರು ಜೊತೆಯಲ್ಲಿ ತಗೊಂಡಿದ್ದ ಫೋಟೋಗಳು ಕೂಡ ಪೊಲೀಸರ ಕೈ ಸೇರಿತ್ತು. ಗಂಡನ ಕಳ್ಳಾಟ ಬಗ್ಗೆ ಗೊತ್ತಾಗಿ ದೀಪಾಳನ್ನ ಕೆಲಸದಿಂದ ತೆಗೆದು ಹಾಕಿದ್ದು ಸಹ ಪೊಲೀಸರಿಗೆ ಗೊತ್ತಾಗ್ತಿದ್ದಂತೆ ಡಾಕ್ಟರ್ ಸೀಮಾನ ವಶಕ್ಕೆ ಪಡೆದು ತನಿಖೆ ಮಾಡಿದ್ರು. ಆದ್ರೆ ಸೀಮಾ ಮಾತ್ರ ನನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ಲು. ಆದ್ರೆ ಪೊಲೀಸರ ಮುಂದೆ ಅವಳ ಆಟ ನಡೀಲಿಲ್ಲ. ಕೊನೆಗೆ ತಾನೇ ಪೆಟ್ರೋಲ್ ಸುರಿದು ಇಬ್ಬರನ್ನ ಕೊಂದಿದ್ದಾಗಿ ತಪ್ಪನ್ನ ಒಪ್ಕೊಂಡಿದ್ಲು. ಇತ್ತ ಪತ್ನಿಯ ನೀಚ ಕೃತ್ಯ ಕಣ್ಣಾರೆ ನೋಡಿದ್ರು ಹತ್ಯೆ ತಡೀಲಿಲ್ಲ. ಸತ್ಯವನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟ ಆರೋಪದಲ್ಲಿ ಪೊಲೀಸರು ಡಾಕ್ಟರ್ ಸುದೀಪ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಇಲ್ಲಿವರೆಗೂ ನೀವು ಕೇಳಿದ್ದು ಹಾಗೂ ನೋಡಿದ್ದು ಈ ಸ್ಟೋರಿಯ ಫಸ್ಟ್ ಹಾಫ್ ಅಷ್ಟೇ. ಆದರೆ ಇಲ್ಲಿಂದ ಶುರುವಾಗೋ ಸ್ಟೋರಿಯನ್ನ ಕೇಳಿದ್ರೆ ನೀವು ಕೂಡ ಈ ಡಾಕ್ಟರ್ಗಳಿಗೆ ತಕ್ಕ ಶಾಸ್ತಿ ಆಯ್ತು ಅಂತಾನೆ ಹೇಳ್ತೀರಾ. ಯಾಕಂದ್ರೆ ಪೊಲೀಸರ ಹತ್ರ ತಮ್ಮ ತಪ್ಪನ್ನ ಒಪ್ಕೊಂಡಿದ್ದ ಈ ಕಿಲಾಡಿಗಳು ಕೋರ್ಟ್ನಲ್ಲಿ ಉಲ್ಟಾ ಹೊಡೆದಿದ್ರು. ದೀಪ ಹಾಗೂ ಸುದೀಪ್ ನಡುವೆ ಅಕ್ರಮ ಸಂಬಂಧ ಇರೋದು ಸಾಬೀತಾದ್ರೂ ಕೊಲೆ ಮಾಡಿದ್ದಕ್ಕೆ ಪೊಲೀಸರ ಹತ್ರ ಯಾವುದೇ ಸಾಕ್ಷಿಗಳು ಇರಲಿಲ್ಲ. ಆ ದಿನ ನಾನು ವಿಲ್ಲಾಗೆ ಹೋಗ್ಲೇ ಇಲ್ಲ, ಅವರು ಹೇಗೆ ಸತ್ರು ನನಗೆ ಗೊತ್ತೇ ಇಲ್ಲ ಅಂತ ಅಂದಿದ್ಲು ಸೀಮಾ. ಇತ್ತ ಸುದೀಪ್ ಕೂಡ ನಾನು ಆಕೆ ಒಬ್ಬಂಟಿ ಅಂತ ಆರ್ಥಿಕವಾಗಿ ಸಹಾಯ ಮಾಡಿದ್ದೆ ಅಷ್ಟೇ ಅಂತ ಹೇಳಿದ್ದ. ಅಲ್ಲಿಗೆ ಕೋರ್ಟ್ ಇಬ್ಬರಿಗೂ ಬೇಲ್ ಕೊಟ್ಟು ರಿಲೀಸ್ ಮಾಡಿತ್ತು. ಇತ್ತ ಕೋರ್ಟ್ ನಿಂದ ರಿಲೀಸ್ ಆದವರು ಮತ್ತೆ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ಹೀಗೆ ದೀಪಾಳ ಕೊಲೆಯನ್ನ ಡಾಕ್ಟರ್ಗಳು ಮರೆತೇ ಹೋಗಿದ್ರು. ಆದ್ರೆ ತಾಯಿ ಹಾಗೂ ಏನು ಅರಿಯದ 6 ವರ್ಷದ ಪುಟ್ಟಕಂದನನ್ನ ಕೊಂದ ಕರ್ಮ ದೀಪ ಅಣ್ಣನ ರೂಪದಲ್ಲಿ ವಾಪಸ್ಸಾಗಿತ್ತು. ತನ್ನ ತಂಗಿ ಹಾಗೂ ಅಳಿಯನನ್ನ ಬರ್ಬರವಾಗಿ ಕೊಂದಿದ್ದನ್ನ ದೀಪಾಳ ಅಣ್ಣ ಅನುಜ್ ಅರಗಿಸಿಕೊಂಡಿರ್ಲಿಲ್ಲ. ತನ್ನ ಪ್ರಾಣವಾಗಿದ್ದ ತಂಗಿಯ ಮಗ ಸೂರ್ಯನನ್ನ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಕೊಂಡ್ರಲ್ಲ ಅನ್ನೋ ನೋವಲ್ಲೇ ಅನುಜ್ ಜ್ವಾಲಾಮುಖಿಯಂತಾಗಿದ್ದ. ತನ್ನ ತಂಗಿಯ ಕೊಲೆಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಹೆಜ್ಜೆ ಹೆಜ್ಜೆಗೂ ಹೊಂಚು ಹಾಕ್ತಾ ಅನುಜ್ ಕಾಯ್ತಿದ್ದ. ತಂಗಿ ಹಾಗೂ ತಂಗಿ ಮಗನ ಕೊಲೆಗೆ ರಿವೆಂಜ್ ತಗೊಳ್ಬೇಕು ಅಂತ ನಿರ್ಧರಿಸಿದ ಅನುಜ್ಗೆ ಗನ್ ಖರೀದಿಸೋಕು ಶಕ್ತಿ ಇರಲಿಲ್ಲ. ಆದರೂ ಸಾಲ ಸೋಲ ಮಾಡಿ 3 ಲಕ್ಷ ಕೊಟ್ಟು ಒಂದು ಗನ್ನ ಖರೀದಿ ಮಾಡಿದ್ದ. ಜೈಲಿನಲ್ಲಿದ್ದ ಡಾಕ್ಟರ್ಸ್ ಯಾವಾಗ ಹೊರಗೆ ಬರ್ತಾರೋ ಅಂತ ಕಾದು ಕುಳಿತಿದ್ದ. ಅನುಜ್ಗೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಅಲಿಯೋಕೆ ಶಕ್ತಿ ಇಲ್ಲದಂತಾಗಿತ್ತು. ಹೀಗಾಗಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋಕು ಹಣವೂ ಇಲ್ಲದಂತಾಗಿತ್ತು. ಹೇಗಿದ್ರು ಡಾಕ್ಟರ್ಗಳು ಹಣ ಚೆಲ್ಲಾಡಿ ಈ ಕೇಸ್ನಿಂದ ಪಾರಾಗ್ತಾರೆ ಅನ್ನೋದು ಮಾತ್ರ ಅನುಜ್ಗೆ ಗೊತ್ತಿತ್ತು. ಹೀಗಾಗಿ ಡಾಕ್ಟರ್ಗಳಿಬ್ಬರನ್ನ ಯಮಲೋಕಕ್ಕೆ ಕಳಿಸೋಕೆ ಅನುಜ್ ಪ್ಲಾನ್ ಮಾಡಿ ಗನ್ನ ಖರೀದಿಸಿದ್ದ. ಇತ್ತ ಅನುಜ್ ಊಹಿಸಿದಂತೆ ಡಾಕ್ಟರ್ಗಳಿಬ್ರು ಜೈಲಿನಿಂದ ಹೊರಗೆ ಬಂದು ತಮ್ಮದೇನು ತಪ್ಪಿಲ್ಲ, ದೀಪಾಳಿಗೆ ಯಾರದೋ ಜೊತೆ ಅಕ್ರಮ ಸಂಬಂಧವಿತ್ತು, ಅವನು ಕೈ ಕೊಟ್ಟಿದ್ದಕ್ಕೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಹೇಳ್ಕೊಂಡು ದೀಪಾಳನ್ನೇ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿದ್ರು. ಇದು ಅನುಜ್ನ ಕೋಪವನ್ನ ಮತ್ತಷ್ಟು ಕೆರಳಿಸಿತ್ತು. ಕೊಲೆಗೆ ಪ್ರತೀಕಾರ ತೀರಿಸಿಕೊಳ್ಳೋಕೆ ಕಾಯ್ತಿದ್ದ ಅನುಜ್ ತನ್ನ ತಂಗಿ ಸತ್ತ ವಿಲ್ಲಾದಲ್ಲೇ ಇಬ್ಬರನ್ನು ಕೊಲ್ಬೇಕು ಅಂತ ಪ್ಲಾನ್ ಮಾಡಿದ್ದ. ಆದ್ರೆ ಎಷ್ಟೇ ಕಾದ್ರೂ ಸುದೀಪ್ ಹಾಗೂ ಸೀಮಾ ವಿಲ್ಲಾ ಕಡೆ ತಲೆ ಕೂಡ ಹಾಕಿರ್ಲಿಲ್ಲ. ಕೊನೆಗೆ ಇಬ್ರು ಒಟ್ಟಿಗೆ ಸಿಕ್ಕರೆ ಸಾಕು ಅಂತ ಬಹಳ ದಿನ ಅವರ ಮನೆ ಹತ್ರ ಕಾದು ನೋಡಿದ್ದ. ಹೀಗೆ 2021 ಮೇ 28ರಂದು ಡಾಕ್ಟರ್ ಸುದೀಪ್ ಹಾಗೂ ಸೀಮಾ ಟೈಮ್ ಮುಗಿದಿತ್ತು. ಹೀಗಾಗಿ ಇಬ್ರು ಒಂದೇ ಕಾರು ಹತ್ತಿ ಒಟ್ಟಿಗೆ ಹೊರ ಬಂದಿದ್ರು. ಇದೇ ಸರಿಯಾದ ಟೈಮ್ ಅಂತ ಹೊಂಚು ಹಾಕಿದ ಅನುಜ್ ಅವರ ಕಾರನ್ನ ಬೆನ್ನತ್ತಿದ್ದ. ರಾಜಸ್ಥಾನದ ಭರತ್ಪುರ್ನಲ್ಲಿ ಮೇ 8ರ ಮಟಮಟ ಮಧ್ಯಾಹ್ನ ಬೈಕ್ ನಲ್ಲಿ ಅನುಜ್ ಡಾಕ್ಟರ್ಗಳನ್ನ ಫಾಲೋ ಮಾಡಿದ್ದ. ಹೆದ್ದಾರಿಯಲ್ಲಿ ಇವರ ಕಾರನ್ನ ಚೇಸ್ ಮಾಡಿ ಸಿಟಿ ಹೊರವಲಯದವರೆಗೂ ಅಟ್ಟಾಡಿಸಿಕೊಂಡು ಬಂದಿದ್ದ. ಕೊನೆಗೆ ಕಾರನ್ನ ಅಡ್ಡಗಟ್ಟಿದ್ದ. ಡ್ರೈವರ್ ಸೀಟ್ ಅಲ್ಲಿ ಕೂತಿದ್ದ ಡಾಕ್ಟರ್ ಸುದೀಪ್ ಗುಪ್ತಾ ಕಾರಿನ ವಿಂಡೋ ಸೀಟ್ ಓಪನ್ ಮಾಡ್ತಿದ್ದಂತೆ ಗನ್ ತೆಗೆದು 2 ರೌಂಡ್ ನ ಫೈರ್ ಮಾಡಿದ್ದ. ಪಕ್ಕದಲ್ಲೇ ಇದ್ದ ಡಾಕ್ಟರ್ ಹೆಂಡತಿ ಸೀಮಾ ಗುಪ್ತಾ ಮೇಲೂ 3 ರೌಂಡ್ ನ ಫೈರ್ ಮಾಡಿದ್ದ. ನಡು ರಸ್ತೆಯಲ್ಲೇ ಗೆಳೆಯನ ಜೊತೆ ಸೇರಿ ಅನುಜ್ ಡಾಕ್ಟರ್ ದಂಪತಿಗೆ ಗುಂಡಿಟ್ಟು ಕೊಂದಿದ್ದ. ವಿಪರ್ಯಾಸ ಅಂದ್ರೆ ಈ ಶೂಟೌಟ್ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಹೀಗಾಗಿ 2 ದಿನಕ್ಕೆ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ರು. ಕೊಲೆಗೆ ಕಾರಣ ಕೇಳಿದ್ದ ಪೊಲೀಸರು ಕೂಡ 1 ಸೆಕೆಂಡ್ ಬೆಚ್ಚಿ ಬಿದ್ದಿದ್ರು. ಕೊನೆಗೆ ಅನುಜ್ ತನ್ನ ತಂಗಿ ಹಾಗೂ ಅಳಿಯನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳೋಕೆ ಕೊಲೆ ಮಾಡಿದ್ರು. ಅನುಜ್ ಹಾಗೂ ಇವನ ಫ್ರೆಂಡ್ಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು.
ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ.